ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿರ್ತಾರೆ. ದೂರು ನೀಡಿದಂತ ಅರ್ಧ ಗಂಟೆಯಲ್ಲೇ ಡಿಲೀಟ್ ಆಗಿ ಹೋಗಿರುತ್ತೆ ಕಮೆಂಟ್ ಮಾಡಿದವರ ಐಡಿ. ಇನ್ನು IP ಅಡ್ರೆಸ್ ಹಿಂದೆ ಕಾಕಿ ಪಡೆ ಬಿದ್ದಿರುವಂತದ್ದು ಅಶ್ಲೀಲ ಮೆಸೇಜ್ ಅನ್ನ ಡಿಲೀಟ್ ಕೂಡ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ. ಹಾಗಿದ್ರೆ ಕ್ಷಮೆಯನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಮೆಂಟ್ ಗಳ ಕಾಟ ಶುರುವಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ, ಇದಕ್ಕೆ ಕ್ರಮ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅವರು ದೂರು ಕೊಡ್ತಾರೆ. ದೂರು ನೀಡಿದ ಬೆನ್ನಲ್ಲೇ ಐಡಿ ಯಾರ್ಯಾರು ಕಮೆಂಟ್ ಗಳನ್ನ ಮಾಡಿದ್ರು ಅವರ ಐಡಿಗಳು ಡಿಲೀಟ್. IP ಅಡ್ರೆಸ್ ಹಿಂದೆ ಪೊಲೀಸ್ ಇಲಾಖೆ ಬಿದ್ದಿರುವಂತದ್ದು. IP ಅಡ್ರೆಸ್ ಇಂದ ಯಾರು, ಎಲ್ಲಿ ಅವರು, ಯಾವ ಅಡ್ರೆಸ್ ಎಲ್ಲಿದೆ, ಈ ಒಂದು ಐಡಿ ಇರುವಂತಹ ವ್ಯಕ್ತಿ ಎಲ್ಲಿದ್ದಾರೆ, ಎಲ್ಲ ಮಾಹಿತಿ ಅವರಿಗೆ ಲಭ್ಯವಾಗುತ್ತೆ. ಹಾಗಾಗಿ ಅದರ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಎಲ್ಲಿಂದ ಇದು ಶುರುವಾಯ್ತಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವರು ಹೇಳಿದಂತ ಮಾತೇನಿತ್ತು ಅಲ್ಲಿಗೆ ವಿಜಯಲಕ್ಷ್ಮಿ ಅವರು ಟಾಂಟ್ ಕೊಟ್ಟರು. ಅಲ್ಲಿಂದ ಶುರುವಾಯ್ತು ಈ ಕಮೆಂಟ್ ಕಾಟ ವಿಜಯಲಕ್ಷ್ಮಿ ಅವರಿಗೆ. ಇದ್ರ ವಿರುದ್ಧ ಇವರು ಕಾನೂನುಬದ್ಧವಾಗಿ ಹೋರಾಡೋಕೆ ನಿಂತಿದ್ದಾರೆ. ಈ ಕಮೆಂಟ್ ವಿಚಾರಗಳು ಅಂತ ಬಂದಾಗ ದರ್ಶನ್ ಕಮೆಂಟ್ ಇವೆರಡೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಿರುವಂತ ವಿಚಾರಗಳು ಅಂತಲೇ ಹೇಳ್ಬೋದು. ಈಗ ದರ್ಶನ್ ಅವರು ಏನು ಜೈಲಲ್ಲಿ ಇದಾರಲ್ವಾ, ಅದಕ್ಕೆ ಕಾರಣನೂ ಈ ಕಮೆಂಟ್ ಅನ್ನೋ ವಿಚಾರನೆ ಅಂತ ಹೇಳ್ಬೋದು. ಅದಕ್ಕೆ ಡೀಟೇಲ್ ಆಗಿ ಹೇಳೋದು ಬೇಡ, ನಿಮ್ಗೆ ಗೊತ್ತಿರುತ್ತೆ ಯಾಕೆ ಅವರು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಈಗ ವಿಜಯಲಕ್ಷ್ಮಿ ಅವರು ತಗೊಂಡಿರುವಂತ ಒಂದು ಅವರ ಪರವಾಗಿ ತಗೊಂಡಿರುವಂತ ಸ್ಟ್ಯಾಂಡ್ ಏನಿದೆ ಅದು ಸರಿಯಾಗಿದೆ ಅಂತ ಹೇಳ್ಬೋದು. ಕಾನೂನುಬದ್ಧವಾಗಿ ಏನೇನೆಲ್ಲ ಮಾಡೋಕ್ ಸಾಧ್ಯ ಅದಕ್ಕೆ ಅವರು ತಮ್ಮ ಪರವಾಗಿ ತಾವು ನಿಂತಿದ್ದಾರೆ. ಈ ರೀತಿಯಾಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಪ್ರೂಫ್ ಸಮೇತ ಅವರು ಅಧಿಕಾರಿಗಳಿಗೆ ತಲುಪಿಸಿರುವಂಥದ್ದು ಈ ರೀತಿಯಾಗಿ ಬರ್ತಾ ಇದೆ. ಯಾರ್ಯಾರು ಐಡಿ ಅಂತ ಸ್ಕ್ರೀನ್ ಶಾಟ್ ಸಮೇತ ಅವರು ತಗೊಂಡೋಗಿ ಪೊಲೀಸರಿಗೆ ತೋರಿಸಿದ್ದಾರೆ. ಅದಕ್ಕೇನೇನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಇಲಾಖೆಯವರು ತಗೊಂಡಿರುವಂತದ್ದು. ಅದೇ ರೀತಿ ಕ್ಷಮೆಯನ್ನ ಕೇಳಿರ್ತಾರೆ. ಬೆಳಗ್ಗೆ ನಾನೆಲ್ಲೋ ನೋಡಿದೆ, ಕ್ಷಮೆಯನ್ನ ಕೇಳಿದಾನೆ ಒಬ್ಬ ಕಮೆಂಟ್ ಮಾಡಿದಂತಹ ವ್ಯಕ್ತಿ. ಅವನು ಯಾವುದೋ ಒಂದು ಟ್ರೋಲ್ ಪೇಜ್ನ ಅಡ್ಮಿನ್ ಆಗಿರ್ತಾನೆ. ಸೊ ಈ ಕಮೆಂಟ್ಗಳು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಬ್ಬರ ಜೀವನವನ್ನ ಹಾಳು ಮಾಡುತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ರಾಜ್ ನ್ಯೂಸ್ ಕನ್ನಡ.